5 ಆಕರ್ಷಕ ಕೊಳ್ಳಗಳಿವೆ, ಅಂದರೆ ಝರಿಗಳಿವೆ. ಅದರಲ್ಲಿ ಹೂವಿನ ಕೊಳ್ಳದ ಸೊಬಗು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸುತ್ತಲೂ 5 ಆಕರ್ಷಕ ಕೊಳ್ಳಗಳಿವೆ. ಅದರಲ್ಲಿ ಹೂವಿನ ಕೊಳ್ಳದ ಸೊಬಗು ಮನಸೂರೆಗೊಳ್ಳುತ್ತದೆ. ಜಲಪಾತ, ನಿಸರ್ಗ ನಿರ್ಮಿತ ಈಜುಕೊಳದ ಸೊಬಗಿನಿಂದ ಈ ಸ್ಥಳ ಪ್ರೇಕ್ಷಣೀಯ ಸ್ಥಳವಾಗಿ ಗುರುತಿಸಿಕೊಂಡಿದೆ. ಮಳೆಯಿಲ್ಲದೆ ಸೌಂದರ್ಯ ಕಳೆದುಕೊಂಡಿದ್ದ ಹಳ್ಳಗಳು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಬಿ ಹರಿಯುತ್ತಿವೆ. ಪಟ್ಟಣಕ್ಕೆ ಹೊಂದಿಕೊಂಡಿರುವ ಹೂವಿನ ಕೊಳ್ಳವು ಆಕರ್ಷಿಸುತ್ತಿದೆ. ಇದರಿಂದ ನಿರ್ಮಿತ ಚಿಕ್ಕ ಜಲಪಾತಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ಇಲ್ಲಿಗೆ ನಿತ್ಯವೂ ಸಾವಿರಾರು ಯಾತ್ರಿಗಳು ತಂಡೋಪತಂಡವಾಗಿ ಬರುತ್ತಿದ್ದಾರೆ. ದಟ್ಟ ಕಾನನದ ಮಧ್ಯೆ ಯಾವುದೇ ಅಡೆತಡೆ ಇಲ್ಲದೆ ಧುಮ್ಮಿಕ್ಕುವ ಹೂವಿನ ಕೊಳ್ಳದ ಸೊಬಗನ್ನು ಕಣ್ಣಾರೆ ಕಂಡಿರುವ ಪ್ರವಾಸಿಗರು ಹರ್ಷದಿಂದ ವಿವರಣೆ ನೀಡುತ್ತಾರೆ. ಇದರ ಸೊಬಗು ಕಣ್ತುಂಬಿಕೊಳ್ಳಲು ಕಾಲೇಜು ವಿದ್ಯಾರ್ಥಿಗಳು, ನವವಿವಾಹಿತರು, ಪ್ರೇಮಿಗಳು ಬರುವುದು ಸಾಮಾನ್ಯವಾಗಿದೆ. ರಾಮದುರ್ಗದ ಈರಮ್ಮ ಶಿ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಪಕ್ಕದಿಂದ 3 ಕಿಲೋಮೀಟರ್ ನಡೆದು ಸಾಗಿದರೆ ನಿಸರ್ಗ ಸೌಂದರ್ಯದ ಹಚ್ಚ ಹಸಿರಿನ ಕಾಡು ಮುದ ನೀಡುತ್ತದೆ. ಅಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ಹೂವಿನ ಕೊಳ್ಳ ಜಲಪಾತವಿದೆ. ಈ ಜಾಗ ತಲುಪಲು ಮೊದಲಿಗೆ 2 ಚಿಕ್ಕ ಹಳ್ಳಗಳನ್ನು ದಾಟಿಕೊಂಡು ನಡೆದುಕೊಂಡು ಮುಂದೆ ಸಾಗಬೇಕು. ಪಕ್ಕದ ರೈತರು ಕೊಳ್ಳಕ್ಕೆ ಹೋಗುವ ದಾರಿಯನ್ನು ಆಕ್ರಮಿಸಿಕೊಂಡಿದ್ದರಿಂದ ಪ್ರಕೃತಿ ಪ್ರಿಯರು ಹಳ್ಳದ ಪ್ರದೇಶದಲ್ಲಿ ನಡೆದುಕೊಂಡು ಹೋಗಬೇಕು. ದಟ್ಟವಾದ ಕಾಡಿನಲ್ಲಿ ಸಾಗಲು ಚಿಕ್ಕ ಚಿಕ್ಕ ದಾರಿಯನ್ನು ಹುಡುಕಿಕೊಂಡು ಹೋಗಬೇಕು. ಕೆಲವು ಕಡೆಗಳಲ್ಲಿ ತವಳಿಕೊಂಡು ಸಾಗುವುದು ಅನಿವಾರ್ಯವಾಗಿದೆ. ಹಕ್ಕಿಗಳ ಚಿಲಿಪಿಲಿ ತಂಗಾಳಿಯು ದಣಿವನ್ನು ನಿವಾರಿಸುತ್ತದೆ. ಹೂವಿನ ಕೊಳ್ಳದ ಪ್ರದೇಶದಲ್ಲಿ 3-4 ಪುಟ್ಟ ಜಲಪಾತಗಳನ್ನು ಕಾಣಬಹುದು. ಮುಂದೆ ಸಾಗಿದರೆ ನಿಸರ್ಗ ನಿರ್ಮಿತ ಕೊಳವಿದೆ. ಅಲ್ಲಿ ಮಿಂದರೆ ಆಯಾಸವೆಲ್ಲ ದೂರವಾಗುತ್ತದೆ ಎನ್ನುತ್ತಾರೆ ಪ್ರವಾಸಿಗರು. ಬಾಗಲಕೋಟೆ, ಬೆಳಗಾವಿ ಜಿಲ್ಲೆ ಮತ್ತು ರಾಮದುರ್ಗ ತಾಲೂಕಿನ ಬಹುತೇಕ ಹಳ್ಳಿಗಳ ಜನ ಹೂವಿನ ಕೊಳ್ಳದ ವೀಕ್ಷಣೆಗೆ ಪ್ರತಿನಿತ್ಯ ಬರುತ್ತಿದ್ದಾರೆ.